ವೀಕ್ಷಕ ನಮಸ್ಕಾರ. ನಾನು ನಾಗರಾಜು, ಮೈಸೂರು ಜಿಲ್ಲಾ ವರದಿಗಾರ, ಸವಾಲ್ ಟಿವಿ. ತಾವೇನು ನೋಡ್ತಾ ಇದ್ದೀರಾ? ನಾನು ಆಗ್ಲೇ ಹೇಳ್ತಾ ಇರ್ತೀನಿ, ಯಾವಾಗಲೂ ಬನ್ನೂರು ಒಂದಲ್ಲ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮಗಳಲ್ಲಿ ಇವತ್ತು ಪ್ರಚಲಿತಕ್ಕೆ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತು ರೈತ ದಿನಾಚರಣೆ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಒಂದ್ ಕಡೆ ರೈತರ ದಿನಾಚರಣೆಗೆ ಮಂಡ್ಯ ಜಿಲ್ಲೆ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ಬೇರೆ ತಾಲೂಕುಗಳಿಂದ ಬಂದಂತ ರೈತ ಮುಖಂಡರು ಕೂಡ ಇಲ್ಲಿಗೆ ಬಂದಿದ್ದಾರೆ ಅದ್ರ ಆಲ್ರೆಡಿ. ಹಾಗೇನೆ ನಮ್ಮ ಬನ್ನೂರಿನ ಜನಗೂ ಕೂಡ ಇವತ್ತು ರೈತ ಮುಖಂಡರು ಹಾಗೂ ರೈತ ಎಲ್ಲರೂ ಕೂಡ ಬರಬೇಕು ಅಂತ ನನ್ನ ಮೂಲಕ ಒಂದು ಆಹ್ವಾನ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಮುಖ್ಯವಾಗಿ ವೇದಿಕೆಯಲ್ಲಿ ಬರ್ತಾ ಇರುವಂತದ್ದು ಎಲ್ಲ ರೈತ ನಾಯಕರುಗಳು ಕೂಡ ಬರ್ತಾ ಇರುವಂತದ್ದು. ಹಾಗೆ ಉತ್ತರ ಕರ್ನಾಟಕದಿಂದ ಬಂದಂತಹ ಬಸವರಾಜು ಕುಂಬಾರ್ ಅವರು ಕೂಡ ಬರ್ತಾ ಇದ್ದಾರೆ. ಯಾಕೆಂದ್ರೆ ನೋಡಿ, ಇವತ್ತು ಆಲ್ಮಟ್ಟಿ ಅಣೆಕಟ್ಟಿನ ಬಗ್ಗೆ ಬಹಳ ದೊಡ್ಡ ಮಟ್ಟದ ಚಕಾರ ಇದ್ದವರು ಕುಂಬಾರ್ ಅವರು. ಹಾಗಾಗಿ ಅವರು ಉತ್ತರ ಕರ್ನಾಟಕದಿಂದ ಬರ್ತಾ ಇದ್ದಾರೆ ನಮ್ಮ ಬನ್ನೂರಿಗೆ ಅಂತಂದ್ರೆ ನಾವಿಲ್ಲಿ ಅತಿ ಹೆಚ್ಚು ಜನ ರೈತರು ಭಾಗಿಯಾಗಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ರೈತರೊಂದು ಯಾರಿದ್ದೀವಿ ನಾವೆಲ್ಲ ಅವರೆಲ್ಲರೂ ಕೂಡ ಇವತ್ತು ನಾವು ಭಾಗಿಯಾಗೋ ಒಂದು ಪುಣ್ಯಕ್ಷೇತ್ರ. ಇವತ್ತು ಬನ್ನೂರು ರೈತ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಹಾಗಾಗಿ ಈ ಮೂಲಕ ನಿಮಗೆ ಆಹ್ವಾನ ಕೊಡುವಂತ ಒಂದು ಜವಾಬ್ದಾರಿ ರೈತ ಸಂಘಟನೆಗಳು ಕೊಟ್ಟಿದೆ ನನಗೆ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೂಲ ಸಂಘಟನೆ ಹಾಗೂ ರೈತ ದಿನಾಚರಣೆ ಅಲ್ಲದೆ ಇವತ್ತು ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬ ಕೂಡ 23ನೇ ತಾರೀಕು ಆಯ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಭಾವಚಿತ್ರಕ್ಕೆ ಒಂದು ಮಾಲಾರ್ಪಣೆ ಮಾಡುವಂಥದ್ದು ಒಂದು. ಹಾಗೇನೆ ರೈತ ನಾಯಕರು ಅನ್ನೋದು ನಮ್ಮ ಏನ್ ರಾಜ್ಯದಲ್ಲಿ ಇದೆ ಇವತ್ತು ಆ ಒಂದು ಎಲ್ಲರೂ ಕೂಡ ಇವತ್ತು ಬಂದಿರುವಂತದ್ದು. ಮುಖ್ಯವಾಗಿ ತುಮಕೂರು ಜಿಲ್ಲೆಯಿಂದ ಬಂದಿರುವಂತದ್ದು, ಮಂಡ್ಯ ಜಿಲ್ಲೆಯಿಂದ ಬಂದಿರುವಂತದ್ದು, ಚಾಮರಾಜನಗರ ಜಿಲ್ಲೆಯಿಂದ ಬಂದಂತದ್ದು. ಆದ್ರೆ ಒಂದು ವಿಚಾರ, ನಮ್ಮ ಊರಿನ ರೈತರು ಬರಬೇಕು ಅನ್ನೋದು ಕೂಡ ಒಂದು ವಿಶೇಷವಾದಂತಹ ಆಹ್ವಾನ ಕೂಡ ನನ್ನ ಮೂಲಕ ಕೊಡ್ತಾ ಇರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ರೈತ ದಿನಾಚರಣೆ ಕೂಡ ಆಚರಣೆಗೆ ಸಿದ್ಧವಾಗಿದೆ. ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮ. ಅದೇನು ಈ ಸರಿ ಮಾತ್ರ ನಮ್ಮ ಬನ್ನೂರಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಬಹಳ ದೊಡ್ಡ ಮಟ್ಟದ ಪ್ರಚಾರ ಬರ್ತಾ ಇದೆ. ದೊಡ್ಡ ಮಟ್ಟಕ್ಕೆ ಇವತ್ತು ಆಗ್ತಿರುವಂತ ಕಾರ್ಯಕ್ರಮಗಳು ಕೂಡ ನೋಡ್ತಾ ಇದೀವಿ. ಹಾಗೇನೆ ರೈತ ದಿನಾಚರಣೆ ಬಹಳ ಮುಖ್ಯವಾಗಿರುವಂತದ್ದು. ಇವತ್ತು ನಮ್ಮ ಹೆಮ್ಮೆಯ ರೈತರು ಏನೆಲ್ಲ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಆದ್ರೆ ರೈತರು ಅತಿ ಹೆಚ್ಚು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ನನ್ನ ಮೂಲಕ ಈ ಒಂದು ಮಾಡಿದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದಂತವ್ರು ಕೂಡ ಹೇಳ್ತಾ ಇರೋದು. ಹಾಗಾಗಿ ಬನ್ನೂರಿನಲ್ಲಿ ಏನ್ ನೋಡ್ತಾ ಇದೀವಿ, ಇವತ್ತು ರೈತ ಸಂಘಟನೆಗಳು ಇರೋದಕ್ಕೆ ಇವತ್ತು ಒಂದಷ್ಟು ಕೆಲಸ ಕಾರ್ಯಗಳು ಆಗ್ತಿರುವಂತದ್ದು ಕೂಡ ನಾವು ನೆನಬಹುದು. ಜೊತೆಗೆ ಬೇರೆ ಬೇರೆ ಜಿಲ್ಲೆ ಎಲ್ಲ ಪ್ರಮುಖರು ಕೂಡ ಬಂದಿದ್ದಾರೆ. ಇಂಡ್ವಾಳ್ ಚಂದ್ರಣ್ಣ ಬಂದಿದ್ದಾರೆ, ನಮ್ಮ ಪುಟ್ಟಣ್ಣವ್ರು ಬಂದಿದ್ದಾರೆ. ಹಾಗೆ ಅವರ ಮಾನೀಯರ ಹೆಸರುಗಳು ನನಗೆ ಆದಷ್ಟು ಗೊತ್ತಿಲ್ಲ. ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಇಲ್ಲಿ ಬಂದಿದ್ದಾರೆ. ಆದ್ರೆ ಒಂದು ಧಾರಣೆ ಏನು ಅಂತಂದ್ರೆ, ನಮ್ಮ ಬನ್ನೂರಿನ ಜನ ಬರಲ್ವಲ್ಲ, ಅದೊಂದೇ ಬೇಜಾರಂತ ಒಂದು ಅನ್ಸುವಂಥದ್ದು. ಹಾಗಾಗಿ ಅದನ್ನ ಅನಿಸಬಾರದು. ಹಾಗಾಗಿ ಬನ್ನೂರು ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಆಗ್ಲಿ ಅನ್ನೋದು ಕೂಡ ನನ್ನ ಅನಿಸಿಕೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೂಡ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆಯೋಜಕರು ಕೂಡ ನನ್ನ ಮೂಲಕ ನಿಮಗೆ ಆಹ್ವಾನ ಕೂಡ ಕೊಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೈತರು ಬಾಂಧವರು ಬರಬೇಕು ಅಂತ ಕೂಡ ನಾನು ಮನವಿ ಮಾಡ್ತೀನಿ. ನಮಸ್ಕಾರ.